ಜಮುಕ ಏನು ಮಾಡ್ತಾನಂದರೆ ತನ್ನ ಸೈನಿಕರೊಂದಿಗೆ ಅವನು ಪಶ್ಚಿಮದಲ್ಲಿ ಹೋಗ್ತಾನೆ. ನೈಮನ್ಗಳ ಜೊತೆ ಸೇರ್ಕೊಬೇಕು ಅಂತ ಅಲ್ಲಿ ಹೊರಡ್ತಾ ಇರ್ತಾನೋ. ಇನ್ನು ಉಳಿದಿರೋದು ಆಂಕಾನ್ ಮಾತ್ರ. ವಯಸ್ಸಾದ ಕಾಲದಲ್ಲಿ ಆಂಕಾನ್ ಈ ಯುದ್ಧದಲ್ಲಿ ತಪ್ಪಿಸಿಕೊಂಡು ಹೇಗಾದರೂ ತನ್ನ ಪ್ರಾಣವನ್ನು ಉಳಿಸ್ಕೊಬೇಕು ಅಂತ ನೈಮನ್ಗಳು ಇರುವ ಬಿಡಾರಕದ ಕಡೆ ಹೊರಡ್ತಾ ಇರ್ತಾನೆ. ಒಂದು ಕಾಲದಲ್ಲಿ ಖಾನ್ ಆಗಿ ಮೆರೆದಂತಹ ಆಂಕಾನ್ನ ಪರಿಸ್ಥಿತಿ ಈ ರೀತಿ ಇರುತ್ತೆ. ಆದರೆ ಅಧಿಕಾರದ ದಾಹ ಯಾರನ್ನೂ ಬಿಡೋದಿಲ್ಲ. ಅವನೇನು ಅಂದ್ಕೊಳ್ತಾನಂದರೆ ಹೇಗಾದರೂ ಮಾಡಿ ನಾನು ನೈಮನ್ ಜನಾಂಗದವರೊಂದಿಗೆ ಸೇರಿಕೊಂಡ್ರೆ ನನ್ನ ಪ್ರಾಣವನ್ನು ಉಳಿಸ್ಕೊಬೋದು ಅಂತ ಅಲ್ಲಿಗೆ ಹೋಗ್ತಾ ಇರ್ತಾನವನು. ಈಗ ಇಲ್ಲಿ ಟೆಮುಜಿನ್ ಆಂಕಾನ್ನ ಬಿಡಾರದಲ್ಲಿ ಕುಳಿತಿದ್ದಾನೆ. ಅವನಿಗೆ ಸ್ವಲ್ಪ ಬೇಸರ. ಈ ಯುದ್ಧ ಮಾಡಿ ಜಮುಕ ಆಗಲಿ ಆಂಕಾನ್ ಆಗಲಿ ಆಂಕಾನ್ನ ಮಗನಂತ ಇಲ್ಗ ಇವ್ರು ಯಾರನ್ನೂ ಸೆರೆ ಹಿಡಿಯೋಕ್ಕಾಗಲಿಲ್ವಲ್ಲ, ಎಲ್ಲ ತಪ್ಪಿಸ್ಕೊಂಡು ಹೋಗ್ಬಿಟ್ರಲ್ಲ ಅಂತ ಬೇಸರ. ಆದರೆ ಇಲ್ಲಿ ನಮ್ಮ ಹತ್ರ ಸಿಕ್ಕಿರುವಂತಹ ಸೈನಿಕರು ಏನಿದ್ದಾರೆ ಅವರೆಲ್ಲರವನ್ನು ತನ್ನ ಜೊತೆಗೆ ಸೇರಿಸ್ಕೊಳ್ತಾನವನು. ಅದೇ ರೀತಿ ಇದು ಒಂದು ಸಂಪೂರ್ಣವಾದ ಜಯ ಅಲ್ಲ. ಯಾಕಂದರೆ ಈ 3 ಜನ ಏನಿದ್ದಾರೆ ಇವರ ಕಥೆಯನ್ನು ಮುಗಿಸಿದ್ರೇ ನನಗೆ ಸಂಪೂರ್ಣವಾದ ಜಯ ಅಂತ ಅವನು ಅಂದ್ಕೊಳ್ತಾನೆ. ಒಂದು ಉಪಾಯವನ್ನು ಮಾಡ್ತಾನೆ ಅವನು. ಏನು ಅಂದರೆ ಒಂದು ವದಂತಿಯನ್ನು ಹರಡ್ತಾನೆ. ಹೇಗೆ ಅಂದರೆ ಆಂಕಾನ್ ಈ ಯುದ್ಧದಲ್ಲಿ ಸತ್ತೋದ ಅಂತ ಒಂದು ಸುದ್ದಿಯನ್ನು ಹಬ್ಬಿಸ್ತಾನೆ. ಅದು ಜನರಿಂದ ಜನಕ್ಕೆ ಹೋಗಿ ಕೊನೆಗೆ ಶತ್ರುಗಳ ಕಿವಿಗೂ ತಲುಪುತ್ತೆ. ಈ ಕಡೆ ಆಂಕಾನ್ ನೈಮನ್ಗಳ ಬಿಡಾರದತ್ತ ಓಡ್ತಾ ಇದ್ದಾನೆ. ಕೊನೆಗೆ ನೈಮನ್ಗಳ ಬಿಡಾರ ಅವನಿಗೆ ಕಾಣುತ್ತೆ. ಅಬ್ಬಾ, ಕಷ್ಟಪಟ್ಟು ಬಂದಿದ್ದೀನಿ, ಹೇಗಾದರೂ ಹೋಗಿ ಇವ್ರ ಜೊತೆ ಸೇರ್ಕೊಂಡ್ಬಿಡ್ಬೇಕು. ಯಾಕಂದರೆ ಇವ್ರಿಗೂ ಟೆಮೋಜಿನ್ಗೂ ಆಗೋದಿಲ್ಲ. ಆದ್ದರಿಂದ ನಾನು ಇವ್ರ ಜೊತೆ ಹೇಗಾದರೂ ಮಾಡಿ ಸೇರ್ಕೊಬೇಕು ಅಂತ ಅಲ್ಲಿ ಹೋಗ್ತಾನೆ. ಬಿಡಾರದ ಹತ್ತಿರ ಹೋಗ್ತಾ ಇರಬೇಕಾದ್ರೆ ಒಬ್ಬ ಕಾವಲುಗಾರ ತಡೆದು ನಿಲ್ಲಿಸ್ತಾನೆ. ಅವ್ನು ಕೇಳ್ತಾನೆ, ಯಾರು ನೀನು ಅಂತ. ಅವನು ಹೇಳ್ತಾನೆ, ನನ್ನನ್ನೇ ಯಾರಂತ ಕೇಳ್ತೀಯ ನೀನು, ನಾನೇ ಆಂಕಾನ್ ಅಂತ ಹೇಳ್ತಾನೆ. ಅವನು ನೋಡ್ತಾನೆ, ಆಂಕಾನ್ ಸತ್ತೋದ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಇವನು ನೋಡಿದ್ರೆ ನಾನೇ ಆಂಕಾನ್ ಅಂತ ಇದ್ದಾನಲ್ಲ, ನೋಡೋಕ್ಕೆ ಬೇರೆ ಹಿಂಗಿದ್ದಾನೆ ಅಂತ ಅಂದ್ಕೊಂಡು ಅವನು ಯೋಚನೆ ಮಾಡ್ತಾನೆ. ಅವನು ಏನು ಅಂದ್ಕೊಳ್ತಾನಂದರೆ ಇವನು ಯಾರೋ ಗೂಢಚಾರಿಕೆ ಮಾಡೋಕ್ಕೆ ಬಂದಿರಬೇಕು, ಶತ್ರು ಕಡೆಯವನು ಇರಬೇಕು ಅಂತ ಯೋಚನೆ ಮಾಡಿಬಿಟ್ಟು, ಶತ್ರು ಅಂತ ಗೊತ್ತಾದ ಮೇಲೆ ಇವ್ನು ಯಾಕೆ ಉಳಿಸ್ಬೇಕು ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಆಂಕಾನ್ನ ತಲೆಯನ್ನು ಕತ್ತರಿಸ್ಬಿಡ್ತಾನೆ. ಅಲ್ಲಿ ಬಂದಂತಹ ಕೆಲವು ಹಿರಿಯ ನೈಮನ್ಗಳು ಏನು ಮಾಡ್ತಾರೆ, ನೋಡಿದ್ರೆ ಆಂಕಾನೇ ಅದು. ವಿಷಯವನ್ನು ನೈಮನ್ ರಾಣಿಗೆ ತಿಳಿಸ್ತಾರೆ. ರಾಣಿ ಏನು ಹೇಳ್ತಾರೆ ಅಂದರೆ ಆ ತಲೆನ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಇವರು ಒಂದು ಬಿಳಿ ರೇಷ್ಮೆ ವಸ್ತ್ರದಲ್ಲಿ ಆ ತುಂಡರಿಸಲ್ಪಟ್ಟ ತಲೆಯನ್ನು ತೆಗೆದುಕೊಂಡು ಹೋಗಿ ರಾಣಿ ಮುಂದೆ ಇಡ್ತಾರೆ. ರಾಣಿ ಏನು ಮಾಡ್ತಾಳಂದರೆ ಕೆಲವು ಮಂತ್ರವಾದಿಗಳನ್ನೆಲ್ಲ ಕರೆಸಿ ಅಲ್ಲಿ